హాయ్ గాయ్స్, టుడే మేము ఈరోజు మంత్రాలయంకి వెళ్ళిపోతున్నాం. అలా అలా అనుకొని సడన్గా వెళ్ళిపోతున్నాం. చాలామంది కన్నడలో వ్లాగ్ చేయమని చెప్తున్నారు. అందుకు కన్నడ వాళ్ళ కోసం కొంచెం తెలుగు కొంచెం కన్నడ మిక్స్ చేసి చేద్దామని అనుకున్నా ఈరోజైతే. ఓకే గాయ్ಸ್, ಮಂತ್ರಾಲయంలో ಮಲ್ಲಿ ಮೀಟ್ ಆಯ್ದಾಂ. ಬಾಯ್. ಬಸ್ ಸಲುವಾಗ ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ, ಬಟ್ ಬಸ್ಸೇ ಬಂದಿಲ್ಲ ಇವತ್ತಾದ್ರೆ. ಅದ್ರ ಸಲುವಾಗ ಲೇಟ್ ಆಗುತ್ತೆ ಅಂತ ಆಟೋ ತಗೊಂಡ್ ಹೋಗಿದ್ವಿ. ಆಟೋ ಅಲ್ಲಿ ಹೆಂಗ್ ಹೋಗ್ತೀರಾ ಅಂತ ಹೇಳ್ಬೋದು, ಬಟ್ ನಮ್ಮೂರಿಂದ ಜಸ್ಟ್ 25 ಮಿನಿಟ್ಸ್ ಅಷ್ಟೇ. ಹೀಗೆ ನಾವು ಮಂತ್ರಾಲಯಂ ರೀಚ್ ಆದ್ವಿ ಗಾಯ್ಸ್. ನಾನ್ ಮಂತ್ರಾಲಯಂಗೆ ಬಂದು ತುಂಬಾ ದಿವಸ ಆಗಿದೆ, ಬಟ್ ಹೀಗೆ ಫುಲ್ ಚೇಂಜ್ ಆಗಿದೆ. ನೋಡಕ್ಕೆ ಸಖತ್ತಾಗಿದೆ ಗಾಯ್ಸ್. ಕ್ಲೈಮೇಟ್ ಬಂದು ತುಂಬಾ ಪೀಸ್ಫುಲ್ ಆಗಿದೆ, ನೀವು ನೋಡಿ. ವಾವ್, ವೆದರ್ ನೋಡಿ ಗಾಯ್ಸ್, ಇಲ್ಲೇ ಇರ್ಬೇಕಂತ ಅನಿಸ್ತಿದೆ. ಏನೋ ಸ್ವರ್ಗದಲ್ಲಿ ಎಂಟರ್ ಆಗ್ತಾ ಇದೆ ಅಂತ ಅನಿಸ್ತಿದೆ ನನಗಾದ್ರೆ. ಯಾರಾದ್ರೂ ಮಂತ್ರಾಲಯ ವಿಸಿಟ್ ಆಗ್ಬೇಕಂತಿದ್ರೆ ಈವ್ನಿಂಗ್ ಟೈಮಲ್ಲಿ ವಿಸಿಟ್ ಆಗ್ರಿ ಗಾಯ್ಸ್. ಮಾರ್ನಿಂಗ್ ಅಂದ್ರೆ ಫುಲ್ ಬಿಸಿಲಿರುತ್ತೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಇಲ್ಲಿ ವಾಲ್ಸ್ ಮೇಲೆ ಯಾರು ಪೇಂಟ್ ಮಾಡಿದಾರೋ ರಿಯಲಿ ಹ್ಯಾಟ್ಸ್ ಆಫ್. ಸೂಪರ್ ಆಗಿದೆ. ನೀವು ನೋಡ್ತಾ ನಿಂತಿದ್ರೆ ಆ ತರನೇ ನೋಡ್ಕೊಂತ ಬಿಡ್ತೀರಲ್ಲೇ. ನಾನು ಒಂದು 10 ಮಿನಿಟ್ಸ್ ಆ ತರನೇ ನಿಂತ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ನಮ್ಮ ಪೇರೆಂಟ್ಸ್ ಮುಂದೆ ಹೋಗ್ಬಿಟ್ಟಿದ್ದಾರೆ. ಇದು ಬಂದು ಈವ್ನಿಂಗ್ ವ್ಯೂ. ನೈಟ್ ವ್ಯೂ ತೋರಿಸ್ತೀನಿ ಯಾವ ತರ ಲೈಟಿಂಗ್ಸ್ ಹಾಕಿದ್ದಾರೆ ಅಂತ. ಇದು ಪ್ರಸಾದ ಡಿಸ್ಟ್ರಿಬ್ಯೂಷನ್ ಸೆಂಟರ್. ಯಾರಿಗಾದ್ರೂ ಪ್ರಸಾದ ತಗೋಬೇಕಂತಿದ್ರೆ ಅಲ್ಲಿಗೆ ಹೋಗಿ ತಗೋಬಹುದು. ಆಕ್ಚುಲಿ ಇಲ್ಲಿ ಏನು ಅಂದ್ರೆ, ನೀವು ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡ್ಕೊಳಕನ ಮುಂಚೆ ಮಾಂಚಾಲಮ್ಮನ ದರ್ಶನ ಮಾಡ್ಕೋಬೇಕು. ಮಾಂಚಾಲಮ್ಮನ ದರ್ಶನ ಮಾಡ್ಕೋಮೇಲೆ ರಾಘವೇಂದ್ರ ಸ್ವಾಮಿ ದರ್ಶನ ಅಂತೂ ಮಾಡ್ಕೋಬೇಕು. ಹೀಗೆ ಮಾಂಚಾಲಮ್ಮ ದರ್ಶನ ಮಾಡ್ಕೊಳಂ ಬನ್ನಿ. ದರ್ಶನ ಕಂಪ್ಲೀಟ್ ಆಗಿದೆ. ಈಗ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಳಕ್ಕೆ ಹೋಗೋಣ ಬನ್ನಿ. ನಾನ್ ಲಾಸ್ಟ್ ಟೈಮ್ ಮಂತ್ರಾಲಯ ಬಂದಿದ್ದವಾಗ ಈ ತರ ಸ್ಟೆಪ್ಸ್ ಎಲ್ಲ ಇದ್ದಿಲ್ಲ, ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾ ಇದ್ವಿ. ಹೀಗೆ ಜನ ಜಾಸ್ತಿ ಆಗಿದಾರಲ್ಲ, ಅದಕ್ಕೆ ಈ ತರ ಸ್ಟೆಪ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಗಾಯ್ಸ್. ಇನ್ನೊಂದೇನಂದ್ರೆ, ಇಲ್ಲಿ ಹೊಸ ಕೋಣೇರುನು ನಿರ್ಮಾಣ ಮಾಡಿದ್ದಾರೆ. ನಿಮ್ಗೆ ಅದನ್ನು ತೋರಿಸ್ತೀನಿ. ಆಲ್ಮೋಸ್ಟ್ ಟೆಂಪಲ್ ಒಳಗೆ ಬಂದಿದ್ದೀವಿ. ಹೀಗೆ ದರ್ಶನಕ್ಕೆ ಹೋಗೋಣ. ಹೀಗೆ ಒಳಗಡೆ ಎಂಟರ್ ಆಗ್ತಾ ಇದೀವಿ. ಇಲ್ಲಿನೂ ಬಂದು 4-5 ಲೈನ್ಸ್ ಹತ್ರ ಇದೆ. ಇಲ್ಲಿನೂ ಡ್ರೆಸ್ ಕಲ್ಚರ್ ಇದೆ. ಗರ್ಲ್ಸ್ ಬಂದು ಚೂಡಿದಾರ್ ಅಂಡ್ ಸ್ಯಾರೀಸ್ ಹಾಕೊಂಡ್ ಬರ್ಬೇಕು. ಮೆನ್ಸ್ ಬಂದು ಪಂಚಿ ಅಂಡ್ ಟವಲ್ ಹಾಕೊಂಡ್ ಬರ್ಬೇಕು. ನಿಮ್ ಸಲುವಾಗಿ ವಿಡಿಯೋ ತೆಗ್ದಿದ್ದೀನಿ ಗಾಯ್ಸ್, ಅದನ್ನು ಬ್ಲರ್ ಆಗಿದೆ. ಇದು ಬಂದು ಬೆಳ್ಳಿಯಿಂದ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿ. ಒಂದು 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿಕೊಂಡು ಹೀಗೆ ಎಕ್ಸಿಟ್ ಆಗ್ತಾ ಇದೀವಿ ಗಾಯ್ಸ್. ಇಲ್ಲಿ ಎಲ್ಲರೂ ಪ್ರದರ್ಶನ ಮಾಡ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಮ್ಯೂಸಿಯಂ ಅಲ್ಲಿ ಸ್ವಲ್ಪ ವಿಗ್ರಹಗಳು ಇಟ್ಟಿದ್ದಾರೆ, ಸ್ವಾಮಿ ಅವರು. ಇವೆಲ್ಲ ನೋಡಕ್ಕೆ ಬಹಳ ಚೆನ್ನಾಗಿದೆ ನೋಡಿ, ರಾಘವೇಂದ್ರ ಸ್ವಾಮಿದೆಲ್ಲ. ಇಲ್ಲಿ ಬುಕ್ ಸ್ಟಾಲ್ ಅಂಡ್ ಹಾಗೆ ದೇವರಿಗೆ ಬೇಕಾಗಿದ್ದು ಸಾಮಾನು ಎಲ್ಲ ಸಿಗುತ್ತೆ. ಈ ಬುಕ್ ಸ್ಟಾಲ್ ಅಲ್ಲಿ ದೇವರಿಗೆ ಬೇಕಾಗಿದ್ದು ಬುಕ್ಸ್ ಎಲ್ಲ ಸಿಗುತ್ತೆ, ನೀವು ಪರ್ಚೇಸ್ ಮಾಡಬಹುದು ಇಲ್ಲಿ. ನಮ್ದು ಬೇಗನೆ ದರ್ಶನ ಕಂಪ್ಲೀಟ್ ಆಯ್ತು ಗಾಯ್ಸ್. 5:30 ಎಲ್ಲ ಕಂಪ್ಲೀಟ್ ಆಯ್ತು. ಈಗ ಹೊರಗಡೆ ಹೋದ್ರೆ ಮತ್ತೆ ಕ್ಯೂ ಅಲ್ಲಿ ಬರ್ಬೇಕಂತ ಇಲ್ಲೇ ಕುಂತಿದ್ವಿ ನಾವು. ಸ್ವಲ್ಪ ಪ್ರದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿ ಪ್ರವಚನ ಹೇಳ್ತಾ ಇದ್ರು. ಕೃಷ್ಣದು ಪ್ರವಚನ ಹೇಳ್ತಾ ಇದ್ರು. ಹಾಗೆ ಕುತ್ಕೊಂಡು 1 ಅವರ್ ಕೇಳ್ತಾ ಇದ್ವಿ. ಇವರೆಲ್ಲರೂ ಗುರುಗಳು. ಇಲ್ಲಿನೂ ಸ್ವಲ್ಪ ದರ್ಶನ ಮಾಡಿಕೊಂಡು ಕೃಷ್ಣಂದು ಪ್ರವಚನ ಕೇಳ್ತಾ ಇದ್ವಿ. ಹೀಗೆ ಪ್ರವಚನ ಕಂಪ್ಲೀಟ್ ಆಯ್ತು ಗಾಯ್ಸ್. ಹೊರಗಡೆ ಬಂದು ನಮ್ಮ ಮಮ್ಮಿ ನಾನು ಸ್ವಲ್ಪ ಫೋಟೋಸ್ ತೆಕ್ಕೊಂಡು
ರಥ ಬಂದು 8 o'clockಗೆ ಹೇಳಿತಾರಂತ ಹೇಳಿದ್ರು. ಅದ್ರ ಸಲುವಾಗಿ ಎಲ್ರು ವೇಟ್ ಮಾಡ್ತಾ ಇದ್ರು ಗಾಯ್ಸ್. ದರ್ಶನ ಅಂತೂ ಭಾಳ ಚೆನ್ನಾಗಾಗಿದೆ. ರಶ್ ಫುಲ್ ಇತ್ತು, ಬಟ್ ಆಗ್ಲಿ ಬೇಗ ಕಂಪ್ಲೀಟ್ ಆಯಿತು. ನೀವು ಶ್ರಾವಣ ಮಾಸದಲ್ಲಿ ರಾಘವೇಂದ್ರ ಸ್ವಾಮಿಯವ್ರ ದರ್ಶನ ಮಾಡ್ಕೊಳಕ್ಕೆ ಬನ್ನಿ ಗಾಯ್ಸ್, ಚೆನ್ನಾಗಿರುತ್ತೆ. ಇಲ್ಲಿ ಬಂದು ರಥ ಎಲ್ಲ ರೆಡಿ ಮಾಡ್ತಾ ಇದ್ರು ಸ್ವಾಮಿಯವರು. ಇಲ್ಲಿ 4 ರಥ ಎಳಿತಾರೆ. ಒಂದು ಬಂಗಾರದು, ಒಂದು ಚೆಕ್ಕೆದು ಅಂಡ್ ಒಂದು 2 ಬೆಳ್ಳಿ ರಥ. ಹೀಗೆ ಸ್ವಾಮಿಯವ್ರನ್ನ ರಥ ಮೇಲೆ ಕೂಡ್ಸಕ್ಕೆ ತಗೊಂಡ್ಬರ್ತಿದ್ರು. ಸ್ವಾಮಿಯವ್ರನ್ನ ಬಹಳ ಹತ್ರದಿಂದ ನೋಡಿದೆ, ತುಂಬಾ ಖುಷಿ ಆಯ್ತು ನನಗಂತೂ. ಹೀಗೆ ಸ್ವಾಮಿಯವ್ರನ್ನ ರಥ ಅಲ್ಲಿ ಕೂಡ್ಸಿ ಗುಡಿ ಸುತ್ತು ಒಂದು ಪ್ರದರ್ಶನ ಆದ್ರೆ ಹಾಕ್ತಾರೆ. ಇದು ಬೆಳ್ಳಿ ಆನೆ ರಥ, ಅದ್ರ ಮೇಲೆ ಕೂಡಿಸ್ತಾ ಇದ್ದಾರೆ ಈಗ ದೇವ್ರನ್ನ. ನೀವು ಇಲ್ಲಿಂದೆ ಆರತಿ ತಗೊಳ್ಳಿ ಗಾಯ್ಸ್. ಈಗ ಗುಡಿ ಸುತ್ತೂರ ಒಂದು ಪ್ರದರ್ಶನ ಮಾಡ್ತಾರೆ ಗಾಯ್ಸ್. ಹೀಗೆ ದೇವ್ರನ್ನ ಚೆಕ್ಕೆ ರಥ ಅಲ್ಲಿ ಕೂಡ್ಸಿದ್ದಾರೆ. ಇಲ್ಲಿನೂ ಸೇಮ್ ಆ ಥರನೇ ಒಂದು ಪ್ರದರ್ಶನ ಹಾಕೊಂಡು ಬರ್ತಾರೆ ಗುಡಿ ಸುತ್ತೂರ. ಹಾಗೆ ಎಲ್ಲ ರಥಗಳನ್ನು ಒಂದೊಂದು ಪ್ರದರ್ಶನ ಹಾಕಿ ಬರ್ತಾರೆ. ಹೀಗೆ ಹೊಸ ರೂಲ್ ಇಟ್ಟಿದ್ದಾರೆ ಗಾಯ್ಸ್. ಅದು ಏನು ಅಂದ್ರೆ ರಥೋತ್ಸವನ ಎಲ್ಲರೂ ಎಳಿಯಕ್ಕೆ ಕೊಡಲ್ಲ. ಸಪ್ರೇಟ್ ರಥಗಳಿಗೆ ಟೋಕನ್ ತಗೋಬೇಕಾಗುತ್ತೆ. ಟೋಕನ್ ತಗೊಂಡು ಒಂದು 2-3 ಮೆಂಬರ್ಸ್ ಅಷ್ಟೇ ಎಳಿಯಕ್ಕಾಗುತ್ತೆ ಒಂದೊಂದು ರಥಗಳನ್ನ. ರಥೋತ್ಸವ ಆದ್ಮೇಲೆ ಇಲ್ಲಿ ಸ್ವಾಮಿಯವ್ರದ್ದು ಪ್ರಸಾದನ್ನು ಕೊಡ್ತಾರೆ, ಲೈಕ್ ಊಟ ತರ ಕೊಡ್ತಾರೆ. ಅದ್ರ ಸಲುವಾಗಿ ಲೈನಲ್ಲಿ ಹೋಗ್ಬೇಕಾಗುತ್ತೆ. ತುಂಬಾ ರಶ್ ಇರುತ್ತೆ ಊಟ ಹೋಗ್ಬೇಕಾದ್ರೆ. ಇದೆ ನೋಡ್ರಿ, ಇಲ್ಲಿ ನೀವೇನಾದ್ರೂ ಅನ್ನದಾನ ಡೊನೇಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಮೌಂಟ್ ಏನಾದ್ರೂ ಡೊನೇಟ್ ಮಾಡ್ಬೋದು ಇಲ್ಲಿ. ಹೀಗೆ ಎಲ್ರು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ನೋಡ್ರಿ. ಇವತ್ತು ಪ್ರಸಾದ ಬಂದು ಸಾಂಬಾರ್ ರೈಸ್ ಅಂಡ್ ಕರ್ಡ್ ರೈಸ್ ಇಟ್ಟಿದ್ದಾರೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಯಾರಾದ್ರೂ ಹೋದ್ರೆ ಪಕ್ಕ ಪ್ರಸಾದ ತಗೊಂಡೇ ಹೋಗ್ರಿ. ಲೈಕ್ ಇಟ್ ವಾಸ್ ಅ ಅಮೇಝಿಂಗ್ ಟೇಸ್ಟ್. ನಿಮ್ಗೆ ನಾನು ನೈಟ್ ವ್ಯೂ ತೋರಿಸ್ತೀನಿ ಅಂತ ಹೇಳಿದ್ದೀನಿ ತಾನೇ. ಇದೆ ನೋಡ್ರಿ ನೈಟ್ ವ್ಯೂ. ಲೈಟ್ಸ್ ಎಲ್ಲ ಸಖತ್ತಾಗಿ ಹಾಕಿದ್ದಾರೆ. ವ್ಯೂ ಮಾತ್ರ ಮಸ್ತ್ ಇದೆ. ಹೋಗ್ಬೇಕಂತ ಇಲ್ಲ ಮನೆಗೆ, ಇಲ್ಲೇ ಇರ್ಬೇಕಂತ ಅನಿಸ್ತಿದೆ. ವಾವ್, ವಾಟ್ ಎ ಅಮೇಝಿಂಗ್. ಎಂಟ್ರೆನ್ಸ್ ಅಲ್ಲಿ ತೋರಿಸ್ತೀನಿ ನೋಡಿ. ವಾ 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 ವಾ, ರೆಡ್ ಅಂಡ್ ವೈಟ್ ಲೈಟ್ಸ್ ಅಲ್ಲಿ ಮಸ್ತ್ ಕಾಣ್ತಾ ಇದೆ. ಹೋಗ್ಬೇಕಾದ್ರೆ ಮಾಂಚಾಲಮ್ಮನ ದರ್ಶನ ಮಾಡ್ಕೊಂಡು ಹೋದ್ವಿ. ಇಲ್ಲಿ ಕೋನೇರು ಅಂತೂ ಹೊಸದು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಬಂದು 28, 29, 30 ಶ್ರಾವಣ ಮಾಸ ಅಲ್ಲಿ ಉತ್ಸವ ನಡೆಯುತ್ತೆ ಅಂತ ಹೇಳಿದ್ರು. ನೀವು ಬಂದು ಎಲ್ರು ದರ್ಶನ ಮಾಡ್ಕೋರಿ. ಇದು ನೋಡ್ರಿ, ಆರ್ಟ್ ಎಷ್ಟು ಮಸ್ತ್ ಆಗಿದೆ. ವಾವ್, ಈಶ್ವರನ ನೋಡಿದ್ರಿ ಹೆಂಗೆ ಮಾಡಿದ್ದಾರೆ. ವಾವ್, ರಿಯಲ್ ತರ ಕಾಣಿಸ್ತಿದೆ ಅದು. ಈಗ ನಾವು ಮನೆ ಹೋಗ್ತಾ ಇದ್ವಿ. ಹೀಗೆ ಲೇಟ್ ಆಗಿದೆ, ಆಲ್ಮೋಸ್ಟ್ 9 o'clock ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತಿದ್ದೀನಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ. ಅಷ್ಟುವರೆಗೂ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಉಮಾ ವ್ಲಾಗ್ಸ್.